ವೀಕ್ಷಕರೇ, ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ರಾಜ್ಯ ಸರ್ಕಾರದಿಂದ 4 ಹೊಸ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹೌದು ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. KYC, ಹೌದು ವೀಕ್ಷಕರೇ, ರೇಷನ್ ಕಾರ್ಡ್ಗೆ ಯಾರೆಲ್ಲ KYC ಏನು ಮಾಡಿಸಿಲ್ಲೋ ಅವ್ರಿಗೆ ಇವತ್ತೇ ಕೊನೆಯ ದಿನಾಂಕ ಇರುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೋಗಿ KYC ಅನ್ನು ಮಾಡಿಸಿ ಅಂತ ನಾನು ನಿಮಗೆ ಹೇಳ್ತೇನೆ. ಮತ್ತು ರಾಜ್ಯ ಸರ್ಕಾರದಿಂದ ಇಲ್ಲಿ ಹೊಸ ಬಿಗ್ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಏನಂದ್ರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದು ಏನೆಂದ್ರೆ ಗೃಹಲಕ್ಷ್ಮಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಈ ಒಂದು ಯೋಜನೆಯನ್ನು ಯಾರೆಲ್ಲ ಪಡಿತಾ ಇದ್ದೀರಾ ಅವ್ರಿಗೆ ಇನ್ನು ಯಾರು ಅರ್ಹರಿಲ್ಲ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಈ ಒಂದು ಯೋಜನೆಯನ್ನು ನಿಲ್ಲಿಸ್ತಾ ಇರುವಂತದ್ದು. ಅದಕ್ಕೋಸ್ಕರ ಯಾರು ಅರ್ಹರಲ್ಲ ಅಂತ ತಿಳಿದುಕೊಂಡು ಈಗ ಬಹಳಷ್ಟು ಜನರನ್ನು ಗೃಹಲಕ್ಷ್ಮಿಯಿಂದ ತೆಗೆದುಹಾಕಲು ಕಾರ್ಯಕ್ರಮ ನಡೆದಿದೆ. ಮತ್ತು ಇಲ್ಲಿ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಸ್ಕಿಪ್ ಮಾಡಿ ನೋಡುತ್ತಿದ್ದ ಇದ್ರೆ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿದಿಲ್ಲ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಲೇಬೇಕು. ಯಾಕಂದ್ರೆ ರೇಷನ್ ಕಾರ್ಡ್, ಹೌದು ವೀಕ್ಷಕರೇ, ರೇಷನ್ ಕಾರ್ಡಿನಲ್ಲಿ ಅಕ್ಕಿ, ಹೌದು ವೀಕ್ಷಕರೇ, ಪ್ರತಿ ತಿಂಗಳು ಅಕ್ಕಿಯನ್ನು ಕೊಡ್ತಾ ಇರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೆ ಮೊದಲು ಅಕ್ಕಿ ಮತ್ತು ಹಣವನ್ನು ಕೂಡ ಕೊಡ್ತಾ ಇದ್ರು. ಆದರೆ ಇವಾಗ ಅಕ್ಕಿಯನ್ನು ಕೊಡ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. 3 ತಿಂಗಳಾಯಿತು. ಆದರೆ ಇವಾಗ ಮತ್ತೆ ಬದಲಿ ಮಾಡ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಮತ್ತೆ ಬದಲಿ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ, ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 3 ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತ ನಾನು ನಿಮಗೆ ಹೇಳ್ತೇನೆ. ಮತ್ತು ಅದಕ್ಕೂ ಮೊದಲು ನಾನು ನಿಮಗೆ ರೇಷನ್ ಕಾರ್ಡ್ ಇಂದು ಹೇಳ್ತಾ ಇದ್ದೆ ಅಲ್ವಾ. ಹೌದು ವೀಕ್ಷಕರೇ, ರೇಷನ್ ಕಾರ್ಡಿನಲ್ಲಿ ಈಗ ಬಹಳ ಬದಲಾವಣೆಯನ್ನು ತಂದುಕೊಟ್ಟಿದೆ ಇಲ್ಲಿ ರಾಜ್ಯ ಸರ್ಕಾರ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ. ಪಡಿತ ಚೀಟಿದಾರರಿಗೆ ಅಕ್ಕಿ ಬದಲು, ಹೌದು ವೀಕ್ಷಕರೇ, ಅಕ್ಕಿ ಬದಲು ಪರ್ಯಾಯ ವಸ್ತುವನ್ನು ನೀಡಲು ರಾಜ್ಯ ಸರ್ಕಾರ ಇಲ್ಲಿ ಮಹತ್ವ ಕಾರ್ಯಕ್ರಮವನ್ನು ತೆಗೆದುಕೊಂಡಿದೆ. ಹೌದು ವೀಕ್ಷಕರೇ, ಅಕ್ಕಿಯನ್ನು ಉಪಯೋಗಿಸುತ್ತಿಲ್ಲ. ಹೌದು ವೀಕ್ಷಕರೇ, ಬಹಳಷ್ಟು ಜನರು ರೇಷನ್ನಿನ ಅಕ್ಕಿಯನ್ನು ಉಪಯೋಗಿಸುತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿಯ ಬದಲು ಮತ್ತೆ ಏನೋ ಒಂದು ವಸ್ತುವನ್ನು ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು. ಆ ಒಂದು ವಸ್ತು ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಹೌದು ವೀಕ್ಷಕರೇ, 3 kg, ಹೌದು ವೀಕ್ಷಕರೇ, 3 kg ಜೋಳವನ್ನು ಅಲ್ಲಿ ಕೊಡ್ತಾ ಇರುವಂಥದ್ದು. ಅಕ್ಕಿಯನ್ನು ಯಾವ ಕಡೆ ಉಪಯೋಗಿಸ್ತಿಲ್ಲ ಅಂತ ತಿಳಿದುಕೊಂಡು ಇಲ್ಲಿ ರಾಜ್ಯ ಸರ್ಕಾರ ಅಂಥವರಿಗೆ ಆ ಒಂದು ಜಿಲ್ಲೆಗೆ ಜೋಳವನ್ನು, ಹೌದು ವೀಕ್ಷಕರೇ, 3 kg ಜೋಳವನ್ನು ಕೊಡುವುದಾಗಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ನೀಡಿದ್ದಾರೆ. ಆಹಾರ ಸಚಿವರಾದ, ಹೌದು ವೀಕ್ಷಕರೇ, ಆಹಾರ ಸಚಿವರಾದ KH ಮುನಿಯಪ್ಪ ಅವರೇ ಸ್ಪಷ್ಟವಾಗಿ ಬೆಂಗಳೂರಿನಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ವೀಕ್ಷಕರೇ, ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕಾಗಿದ್ದು, ನಿಮಗೂ ಗೊತ್ತಿರುವಂಥದ್ದು. ಅದೇನೆಂದರೆ, ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಯೋಜನೆಗೆ ಯಾರು ಅರ್ಹರಲ್ಲ ಅಂತ ಗೊತ್ತು. ಹೌದು ವೀಕ್ಷಕರೇ, ಗೊತ್ತೇ ನಿಮಗೆ ಯಾರು ಅರ್ಹರಲ್ಲ ಅನ್ನೋದು ನಿಮಗೆ ಗೊತ್ತಾ? ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಈ ಥರದ ಒಂದು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕುವುದು ಖಚಿತ. ಅದಕ್ಕೋಸ್ಕರ ಯಾರೆಲ್ಲ ಈ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೊನೆಯವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಹಿಳೆಯರನ್ನು ಬೆಂಬಲಿಸಲು ಮತ್ತು ಅವರ ಜೀವನವನ್ನು ನಡೆಸಿಕೊಂಡು ಹೋಗಲು ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಹಾಗೆಯೇ ಸರ್ಕಾರವು ಕುಟುಂಬದ ಯಜಮಾನಿಯರಿಗೆ, ಹೌದು ವೀಕ್ಷಕರೇ, ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಅವರ ಖಾತೆಗೆ DBT ಮೂಲಕ ಜಮಾ ಮಾಡ್ತಾ ಇತ್ತು. ಕುಟುಂಬದ ಯಜಮಾನಿ, ಹೌದು ವೀಕ್ಷಕರೇ, ಈ ಒಂದು ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಅಂದ್ರೆ ನಿಮ್ಮ ಗಂಡ ಆದಾಯ ತೆರಿಗೆ ಪಾವತಿಸುತ್ತಿದ್ದರೆ ಮತ್ತು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯಲು ನೀವು ಅರ್ಹರಾಗಿರುವುದಿಲ್ಲ. ಹೌದು ವೀಕ್ಷಕರೇ, ತೆರಿಗೆಯನ್ನು ಪಾವತಿಸುತ್ತಿದ್ದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರುವುದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ AGT, ಹೌದು ವೀಕ್ಷಕರೇ, GST ರಿಟರ್ನ್ಸ್ ಸಲ್ಲಿಸುತ್ತಿದ್ದರೆ ಈ ಒಂದು ಯೋಜನೆಯ ಸೌಲಭ್ಯ ಪಡೆಯಲು ಅವರು ಅರ್ಹರಾಗಿರುವುದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ಒಂದು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕಾಗಿರುವಂಥದ್ದು. ಹೌದು ವೀಕ್ಷಕರೇ, ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ತೆರಿಗೆಯನ್ನು ಕಟ್ಟುತ್ತಿದ್ದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನು ತೆಗೆದುಹಾಕ್ತಿದ್ದಾರೆ. ಮತ್ತು ಇಲ್ಲಿ GST ಯಾರೆಲ್ಲ ರಿಟರ್ನ್ಸ್ ಮಾಡ್ತಾ ಇದ್ದೀರಾ, GSTಯನ್ನು ಯಾರೆಲ್ಲ ಕಟ್ತಾ ಇದ್ದೀರಾ ಅಂಥವ್ರನ್ನು ಕೂಡ ಈ ಒಂದು ಯೋಜನೆಯಿಂದ ತೆಗೆದು ಹಾಕ್ತಾ ಇರುವಂಥದ್ದು. ಅದಕ್ಕೋಸ್ಕರ ಯಾರೆಲ್ಲ ಈ ಥರ ಕೆಲಸ ಮಾಡ್ತಾ ಇದ್ದೀರಾ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆಯಲು ಅರ್ಹರಿಲ್ಲ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ.
ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ಜನರಿಗೆ 3 ತಿಂಗಳ ಹಣ ಪೆಂಡಿಂಗ್ ಇರುವಂಥದ್ದು. ಆದರೆ ಕೆಲವೊಂದಿಷ್ಟು ಜನರಿಗೆ 2 ತಿಂಗಳ ಹಣ ಪೆಂಡಿಂಗ್ ಆಗಿರುವಂಥದ್ದು. ಅಂಥವರಿಗೆ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಷಯವನ್ನು ಅವರೇ ಸ್ವತಃ ತಿಳಿಸಿದ್ದಾರೆ. ಮಾಧ್ಯಮದವರು ಅವರನ್ನು ಕೇಳಿದಾಗ ಅವರಿಗೆ ಉತ್ತರವನ್ನು ನೀಡಿದ್ದಾರೆ ಸ್ವತಃ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಬಾಕಿ ಉಳಿದಿರುವ, ಹೌದು ವೀಕ್ಷಕರೇ, 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದಿರುವ ಈ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ವಿಷಯವನ್ನು ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅಂದರೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಬಹಳಷ್ಟು ಜನರಿಗೆ 3 ತಿಂಗಳ ಹಣ ಪೆಂಡಿಂಗ್ ಇರುವಂಥದ್ದು, ಕೆಲವೊಂದಿಷ್ಟು ಜನರಿಗೆ 2 ತಿಂಗಳ ಹಣ ಪೆಂಡಿಂಗ್ ಇರುವಂಥದ್ದು. ಬಹಳಷ್ಟು ಅಂದರೆ 3 ತಿಂಗಳ ಹಣ ಯಾರಿಗೂ ಕೂಡ ಬಂದಿಲ್ಲ ಅನ್ನೋರಿಗೆ ಈ 3 ತಿಂಗಳ ಹಣವನ್ನು ಈ ತಿಂಗಳ ಅಂದರೆ ಮೇ ತಿಂಗಳು, ಈ ತಿಂಗಳಂದ್ರೆ ಮುಗಿದೇ ಹೋಯಿತು, ಏಪ್ರಿಲ್ ತಿಂಗಳು ಮುಗಿದೇ ಹೋಯಿತು, ಈಗ ಬರುವುದು ಮೇ ತಿಂಗಳು ಮೊದಲನೇ ವಾರ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುವುದು. 3 ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಹಣಕಾಸು ಇಲಾಖೆಯಿಂದ ನಾವು ಅವರಿಗೆ ಹಾಕ್ತೇವೆ. ಒಂದೇ ವಾರ, ಹೌದು ವೀಕ್ಷಕರೇ, 1 ವಾರ 1 ತಿಂಗಳ ಹಣ, ಮತ್ತೊಂದು ವಾರ ಮತ್ತೊಂದು ತಿಂಗಳ ಹಣ, ಹೀಗೆ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಹಳಷ್ಟು ಪಡಿತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೆ ಈ 3 ಕಂತಿನ ಹಣವನ್ನು ಈ ಮೇ ತಿಂಗಳಲ್ಲಿ, ಹೌದು ವೀಕ್ಷಕರೇ, 1 ವಾರದಲ್ಲಿ 1 ಕಂತಿನ ಹಣ, 2ನೇ ವಾರದಲ್ಲಿ 2 ಕಂತಿನ ಹಣ, ಹೀಗೆ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ವೀಕ್ಷಕರೇ ಒಟ್ಟಿಗೆ 3 ಕಂತಿನ ಹಣ ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರಿಂದ ನೀವು ಈ ತಿಂಗಳು ಮುಗಿಯಿತು, ಏಪ್ರಿಲ್ ತಿಂಗಳಂತೂ ಮುಗಿಯಿತು, ಈಗ ಬರುವುದೇ ಮೇ ತಿಂಗಳು. ಆ ತಿಂಗಳಲ್ಲಿ 1ನೇ ವಾರ ನೀವು ಕಾಯಲೇಬೇಕು. ಅಂದರೆ 1ನೇ ಕಂತಿನ ಅಂದರೆ 3 ಕಂತಿನ ಹಣ ಇದಾವೆಲ್ವಾ, ಆ 3 ಕಂತಿನ ಹಣವನ್ನು 1ನೇ ವಾರದಲ್ಲಿ 1 ಕಂತಿನ ಹಣವನ್ನು ಹಾಕ್ತೀವಿ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಮತ್ತು 2ನೇ ವಾರದಲ್ಲಿ 1 ಕಂತು ಮತ್ತು 3ನೇ ವಾರ, ಒಟ್ಟೆ ಒಂದು ಮೇ ತಿಂಗಳಲ್ಲಿ ಮುಗಿಯೋದರ ಒಳಗಡೆ ಈ 3 ಕಂತಿನ ಹಣ ನಾವು ನಿಮಗೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಬಹಳಷ್ಟು ಜನರು ಈ ಗೃಹಲಕ್ಷ್ಮಿ ಯೋಜನೆಗೆ ಬಹಳಷ್ಟು ಜನರು ಕಾಯ್ತಾ ಇದ್ರು. ಅಂಥವ್ರಿಗೆ ಈಗ ಸ್ವಲ್ಪ ನೆಮ್ಮದಿ ಆಗಿದೆ. ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನಪ್ಪ 3 ತಿಂಗಳಾಯಿತು ಬರಲೇ ಇಲ್ಲ, ಇನ್ನು ತೆಗೆದೇ ಬಿಡ್ತಾರೆ ಬಿಡು ಅಂತ ಬಹಳಷ್ಟು ಜನರು ಅನ್ಕೊಂಡಿದ್ರು. ಅಂಥವ್ರಿಗೆ ಈಗ ಸರ್ಕಾರದಿಂದ ಹೊಸ ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಯಾಕೆಂದರೆ ಅವರು ಬಹಳಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದರೆ ಅವರು ಕೂಡ ಸಮಾಧಾನದಿಂದ ಇರ್ತಾರೆ. ಈ ತಿಂಗಳು ಬರೆಯೋದರ ಈ ಮೇ ತಿಂಗಳಲ್ಲಿ 1ನೇ ವಾರದವರೆಗೂ ಅವರು ಕಾಯ್ದು ಆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅವರು ಪಡೆದುಕೊಳ್ತಾರೆ ಅಂತ ನನಗೆ ಹೇಳ್ತೇನೆ. ವೀಕ್ಷಕರೇ ಇನ್ನೊಂದು ವಿಷಯ ಏನಂದರೆ ನಾನು ನಿಮಗೆ ಮೊದಲಿಗೆ ಹೇಳ್ಬಿಟ್ಟಿದ್ದೇನೆ. ಹೌದು ವೀಕ್ಷಕರೇ, ಮೊದಲೇ ನಾನು ನಿಮಗೆ ಹೇಳ್ಬಿಟ್ಟಿದ್ದೇನೆ. ಏನಂದರೆ ರೇಷನ್ ಕಾರ್ಡಿನಲ್ಲಿ KYC ಯಾರೆಲ್ಲ ಮಾಡಿಸಿಲ್ಲ ಅವರಿಗೆ ಇವತ್ತೇ, ಹೌದು ವೀಕ್ಷಕರೇ, ಬಹಳಷ್ಟು ಜನರು ಯಾರು ಮಾಡಿಸಿಲ್ಲ ಅವರಿಗೆ ಇವತ್ತೇ ಕೊನೆಯ ದಿನಾಂಕ ಆಗಿರುತ್ತದೆ. ಅದಕ್ಕೋಸ್ಕರ ನೀವು ಮಾಡಿಸ್ಬೇಕಂತ ನಾನು ನಿಮಗೆ ಹೇಳ್ಕೊತೇನೆ ಮತ್ತು ಮನವಿಯನ್ನು ಕೂಡ ಮಾಡ್ತಿರ್ತೇನೆ. ಏಕೆಂದರೆ KYC ಮುಗಿದ ನಂತರ ಮತ್ತು ಅದು ಯಾವಾಗ ಕರೀತಾರೋ ಅದನ್ನ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಸರ್ಕಾರದಿಂದ. ಆದರೆ ಸರ್ಕಾರವೇ ಇಷ್ಟು ದಿನ ನಿಮಗೆ ದಿನವನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ದಿನಗಳಲ್ಲಿ KYC ಯಾರೆಲ್ಲ ಮಾಡಿಸಿಲ್ಲ ಅವರು ಮಾಡಿಸಿ ಅಂತ ಕೂಡ ಅವರೇ ನಿಮಗೆ ತಿಳಿಸಿರುವಂಥದ್ದು. ಆದರೆ ಎಲ್ಲರೂ ಮಾಡಿಸಿರಾ ಅಂತ ನಾನು ತಿಳ್ಕೊತೇನೆ. ಏಕೆಂದರೆ ಮೊದಲೇ ನಾನು ನಿಮಗೆ ತಿಳಿಸ್ಬಿಟ್ಟಿದ್ದೆ, 2 ಸರಿ ನಾನು ನಿಮಗೆ ತಿಳಿಸಿದ್ದೇನೆ. ಈ KYCಯನ್ನು ಮಾಡಿಸಿ ಅಂತ ನಾನು ನಿಮಗೆ 2 ವಿಡಿಯೋನ ಮಾಡಿ ತಿಳಿಸಿದ್ದೇನೆ. ಅದರಿಂದ ಈ KYCಯನ್ನು ಈ ದಿನವೇ, ಹೌದು ವೀಕ್ಷಕರೇ, ಈ ಲಾಸ್ಟನೇ ದಿನವಾಗಿರುತ್ತದೆ ಇವತ್ತು. ಇನ್ನು ಯಾರು ಮಾಡಿಸಿಲ್ಲ ಅವರು ಮಾಡಿಸಿ ಅಂತ ನಾನು ನಿಮಗೆ ಬಹಳಷ್ಟು ಕೇಳ್ಕೊತೇನೆ. ವೀಕ್ಷಕರೇ ಈ ವಿಡಿಯೋದಿಂದ ನಿಮಗೆ ಏನೆಲ್ಲ ಅನಿಸ್ತು ಅನ್ನೋದ್ರಿಂದ ಒಂದೇ ಒಂದು ಕಮೆಂಟನ್ನು ತಿಳಿಸಿ. ವೀಕ್ಷಕರೇ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಯಾರು ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ವೀಕ್ಷಕರೇ ಧನ್ಯವಾದಗಳು.